ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕೆಲಸ ಕಾರ್ಯಗಳು ಶೀಘ್ರವಾಗಿ ಕಾರ್ಯಸಿದ್ಧಿಯಾಗಬೇಕು ಅಂತಂದರೆ ನಾವು ಯಾವ ತಂತ್ರನ ಮಾಡ್ಕೊಳ್ಳೋದ್ರಿಂದ ಬೇಗನೆ ಕಾರ್ಯಸಿದ್ಧಿಯಾಗುತ್ತೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ಕೆಲಸ ಕಾರ್ಯಗಳನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ಳೋದಕ್ಕೆ ನಮಗೆ ಮೂರೇ ವಸ್ತುಗಳು ಇದ್ದರೆ ಸಾಕು. ಒಂದು ವೈಟ್ ಪೇಪರು, ಮತ್ತು ಒಂದು ಸ್ವಲ್ಪ ಜೀರಿಗೆ, ನಂತರ ನಾವು ಒಂದು ಸ್ವಲ್ಪ ಅರಿಶಿನ, ಇಷ್ಟನ್ನ ತಗೊಂಡು ನಾವು ಮಾಡಿದ್ರೆ ಸಾಕು. ಇದನ್ನು ನಾವು ಬುಧವಾರ ದಿನವೇ ಮಾಡ್ಕೋಬೇಕು. ಬುಧವಾರ ದಿನ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇಗನೆ ಕಾರ್ಯಸಿದ್ಧಿಯಾಗುತ್ತೆ. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತಂದರೆ, ನಾವು ಒಂದು ವೈಟ್ ಪೇಪರ್ ತೊಗೋಬೇಕು. ಮೊದಲಿಗೆ ಒಂದು ವೈಟ್ ಪೇಪರ್ ತೊಗೊಂಡು ಒಂದು ಸ್ವಲ್ಪ ಅರಿಶಿನ ತೊಗೋಬೇಕು. ಅರಿಶಿನ ತೊಗೊಂಡು ಅದಕ್ಕೆ ಫುಲ್ಲು ಲೇಪನ ಮಾಡಬೇಕು. ನೋಡಿ, ನಾನು ಇವಾಗ ಮಾಡಿದ್ದೀನಿ. ಈ ಥರ ಲೇಪನ ಮಾಡ್ಕೋಬೇಕು. ಲೇಪನ ಮಾಡ್ಕೊಂಡ ನಂತರ ನಾವು ನಮ್ಮ ಕೆಲಸ ಕಾರ್ಯಗಳು ಆಗಬೇಕು ಅಂತಂದರೆ ಮೊದಲಿಗೆ ನಮ್ಮ ಮನೆ ದೇವರು ಅಥವಾ ಕುಲದೇವತೆನ ಅನುಗ್ರಹ ಪಡಿಬೇಕು. ಅನುಗ್ರಹ ಪಡೆದ್ಮೇಲೆ ನಾವು ಇದನ್ನು ಮಾಡೋಕ್ಕೆ ಸಾಧ್ಯ. ಮೊದಲಿಗೆ ನೀವು ನಿಮ್ಮ ಕುಲದೇವತೆಯನ್ನು ಪ್ರಾರ್ಥಿಸಿ ಅಲ್ಲಿ ವೈಟ್ ಪೇಪರ್ ಮೇಲೆ ಮೊದಲು ನಿಮ್ಮ ಕುಲದೇವರ ಹೆಸರನ್ನ ಬರೆದುಕೊಳ್ಳಿ. ನಂತರ ನೀವು ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಸಂಕಲ್ಪ ಮಾಡಿ ನೀವು 108 ಬಾರಿ ಅದನ್ನು ಬರಿತಾ ಬರಬೇಕು. 108 ಬಾರಿ ಬರೆದ ನಂತರ ನಾವು ಇಷ್ಟು ದಿನ ಅಂದರೆ ಇಷ್ಟು ವಾರ ಮಾಡ್ತೀವಿ ಅಂತಂತ ಮೊದಲೇ ಸಂಕಲ್ಪ ಮಾಡ್ಕೋಬೇಕು. ನೀವು 3 ವಾರ ಅಥವಾ 5 ವಾರ ಈ ಥರ ಮಾಡಿ ನಾವು ಇದನ್ನು ಮಾಡ್ತೀವಿ ಅಂತಂತ ಹೇಳ್ಕೊಂಡು ಆ ಪೇಪರಲ್ಲಿ ನಿಮ್ಮ ಸಮಸ್ಯೆನ 108 ಬಾರಿ ಅದನ್ನು ಬರ್ಕೋಬೇಕು. ಬರೆದ ನಂತರ ನೀವು ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕಿ ಅರಿಶಿನ ಕುಂಕುಮದ ಪ್ಯಾಕೆಟ್ ಮಾಡ್ತೀವಲ್ಲ, ಹಾಗೆ ಅದನ್ನು ಪ್ಯಾಕೆಟ್ ಮಾಡಿ ಅದನ್ನು ದೇವ್ರ ಮುಂದೆ ಇಡಬೇಕು. ಇಟ್ಟು ನಂತರ ನಾವು ಧೂಪ ದೀಪ ಎಲ್ಲ ಹಚ್ಚಾದಮೇಲೆ ನಾವು ಯಾರು ಕಾಣದೇ ಇರುವಂಥ ಜಾಗದಲ್ಲಿ, ನಾವು ನಿಮ್ಮ ಮನೆಗಳಲ್ಲಿ ಆದರೂ ಪರವಾಗಿಲ್ಲ, ಟೆರೇಸ್ ಮೇಲಾದರೂ ಪರವಾಗಿಲ್ಲ, ಎಲ್ಲೂ ಯಾರು ನೋಡಬಾರ್ದಷ್ಟೇ ಅಂಥ ಜಾಗಗಳಲ್ಲಿ ಇದನ್ನು ಸುಡಬೇಕು. ನಿಮ್ಮ ಕೆಲಸ ಕಾರ್ಯಗಳು ಮೂರು ವಾರ ಅಥವಾ 5 ವಾರ, ಈ 2 ವಾರದಲ್ಲೇ ನಿಮಗೆ ಗೊತ್ತಾಗುತ್ತೆ ಈ ಕಾರ್ಯಸಿದ್ಧಿ ಆಗೋದು. ನಂತರ ನೀವೇ ಹೇಳ್ತೀರಾ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಇದನ್ನು ನಾನು ಕೂಡ ಮಾಡಿದ್ದೀನಿ. ಇದನ್ನು ನಾನು ಮಾಡಾದ್ಮೇಲೆ, ನಾನು ಪ್ರಯೋಗ ಮಾಡಿ ನೋಡಾದ್ಮೇಲೆ ಕೂಡ ನಾನು ಇದನ್ನು ವಿಡಿಯೋ ಮಾಡ್ತಾ ಇರೋದು. ಆಲ್ಮೋಸ್ಟ್ ನನ್ನ ಎಲ್ಲ ವೀಡಿಯೋಗಳಲ್ಲೂ ಕೂಡ ನಾನು ಮಾಡಿರುವಂಥ ವೀಡಿಯೋಗಳನ್ನೇ ಮಾಡಿ ನಾನು ಸಕ್ಸಸ್ ಆಗಿರೋದ್ರಿಂದನೇ ನಾನು ಈ ವಿಡಿಯೋನ ಮಾಡಿರೋದು ಫ್ರೆಂಡ್ಸ್. ನೀವು ಕೂಡ ಇದನ್ನು ಮಾಡಿ ನಿಮ್ಮ ಮನೇಲೂ ಕೂಡ ಈ ಸಮಸ್ಯೆಗಳು ಬಗೆಹರಿಸ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಖಂಡಿತ ನಿಮ್ಮ ಸಮಸ್ಯೆಗಳು ದೂರವಾಗ್ತವೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.